ಓಂ ನಮಃ ಶಿವಾಯ. ಮೇಷರಾಶಿಯ ಪ್ರಿಯ ಭಕ್ತರೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದರೆ ಇದು ಯಾದೃಚ್ಛಿಕವಲ್ಲ, ಇದು ಸ್ವತಃ ಮಹಾದೇವನ ಸಂಕೇತ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಆರಂಭವಾಗುತ್ತಿರುವ ಸೂಚನೆ. ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ನೋವುಗಳು, ಯಾರಿಗೂ ಹೇಳಲಾಗದ ವ್ಯಥೆಗಳು, ನಿಮ್ಮ ಹೃದಯದ ಒಳಗೆ ಮೌನವಾಗಿ ಹೊತ್ತಿರುವ ಕಣ್ಣೀರು. ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ನೋವುಗಳು, ಯಾರಿಗೂ ಹೇಳಲಾಗದ ವ್ಯಥೆಗಳು, ನಿಮ್ಮ ಹೃದಯದ ಒಳಗೆ ಮೌನವಾಗಿ ಹೊತ್ತಿರುವ ಕಣ್ಣೀರು, ಇವೆಲ್ಲವೂ ಈಗ ಅಂತ್ಯಕ್ಕೆ ಬರ್ತಾ ಇವೆ. ಯಾಕೆಂದರೆ ಶಿವಯ್ಯ ನಿಮ್ಮ ಕಡೆಗೆ ತಿರುಗಿದ್ದಾನೆ. ಮೇಷರಾಶಿಯವರೇ, ನೀವು ಒಮ್ಮೆ ಯೋಚನೆ ಮಾಡಿದ್ದೀರಾ, ಯಾಕೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಇಷ್ಟೊಂದು ಕಠಿಣವಾಗಿತ್ತು ಅಂತ? ಯಾಕೆಂದರೆ ನೀವು ನಂಬಿದವರು ನಿಮ್ಮನ್ನೇ ಮೋಸ ಮಾಡಿದರು. ಯಾಕೆ ನೀವು ಸಹಾಯ ಮಾಡಿದವರು ನಿಮ್ಮನ್ನೇ ಬಿಟ್ಟು ಹೋದರು? ಇದು ನಿಮ್ಮ ತಪ್ಪಲ್ಲ, ಇದು ಒಂದು ದೈವಿಕ ಯೋಜನೆ. ಹೌದು, ಶಿವಯ್ಯ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದ. ನಿಮ್ಮ ಒಳಗಿನ ಶಕ್ತಿಯನ್ನು ಎಬ್ಬಿಸೋದಕ್ಕೆ, ನಿಮ್ಮ ಆತ್ಮವನ್ನು ಶುದ್ಧೀಕರಣಗೊಳಿಸೋದಕ್ಕೆ, ನಿಮ್ಮನ್ನು ಒಂದು ದೊಡ್ಡ ಭಾಗ್ಯಕ್ಕೆ ತಯಾರು ಮಾಡೋದಕ್ಕೆ. ನೀವು ಅತ್ತ ಪ್ರತಿಯೊಂದು ರಾತ್ರಿ, ನೀವು ಮೌನವಾಗಿ ಗ್ರಹಿಸಿದ ಪ್ರತಿಯೊಂದು ಅವಮಾನ, ನೀವು ಅನುಭವಿಸಿದ ಪ್ರತಿಯೊಂದು ದ್ರೋಹ, ಇವೆಲ್ಲವೂ ನಿಮ್ಮ ಪಾಪಿಗಳ ಒಂದು ಫಲ ಅಲ್ಲ, ಇದು ನಿಮ್ಮ ಶಕ್ತಿಯ ರೂಪುಗೊಳಿಸುವ ಪ್ರಕ್ರಿಯೆ. ಈಗ ಗಮನಿಸಿ, ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ 6 ಮಹತ್ವದ ದೈವ ಸಂಕೇತಗಳು ಪ್ರಾರಂಭವಾಗುತ್ತೆ. ಈ ಸಂಕೇತಗಳು ಸ್ವತಃ ಶಿವಯ್ಯ ಕಳಿಸಲಿದ್ದಾನೆ. ಮೊದಲ ಸಂಕೇತ, ನಿಮ್ಮ ಮನಸ್ಸಲ್ಲಿ ಏಕಾಏಕಿ ಶಾಂತಿ ಮೂಡೋದು. ಹೌದು, ಇಷ್ಟು ದಿನ ಗೊಂದಲದಲ್ಲಿ ಇದ್ದ ನಿಮ್ಮ ಮನಸ್ಸು ಹಠಾತ್ ಶಾಂತವಾಗುತ್ತೆ. ಇದು ಸಾಮಾನ್ಯವಲ್ಲ, ಇದು ಶಿವಯ್ಯ ನಿಮ್ಮೊಳಗೆ ಪ್ರವೇಶ ಮಾಡ್ತಿದ್ದಾನೆ ಎಂಬ ಸೂಚನೆ. ಎರಡನೇ ಸಂಕೇತ, ಹಳೆಯ ಸಂಬಂಧಗಳು ಸ್ವತಃ ದೂರವಾಗುತ್ತೆ. ನಿಮ್ಮನ್ನು ನೋಯಿಸಿದವರು, ನಿಮ್ಮ ಶಕ್ತಿಯನ್ನು ಕಳೆಯುತ್ತಿದ್ದವರು ನಿಧಾನವಾಗಿ ನಿಮ್ಮ ಜೀವನದಿಂದ ಹೊರ ಹೋಗ್ತಾರೆ. ನೀವು ಅವರನ್ನು ತಳ್ಳಬೇಕಂತ ಏನಿಲ್ಲ, ಶಿವಯ್ಯ ಸ್ವತಃ ಅವರನ್ನು ದೂರ ಮಾಡ್ತಾರೆ. ಮೂರನೇ ಸಂಕೇತ, ನಿಮಗೆ ದೇವಸ್ಥಾನಗಳ ಕಡೆಗೆ ಆಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ. ಹಠಾತ್ ದೇವರ ಹೆಸರು ಕೇಳಿದರೆ ಕಣ್ಣೀರು ಬರುತ್ತೆ. ಶಿವಾಲಯದ ಕಡೆಗೆ ಹೋಗಬೇಕು ಅಂತ ಅನಿಸುತ್ತೆ. ಇದು ನಿಮ್ಮ ಆತ್ಮ ಶಿವನೊಂದಿಗೆ ಸಂಪರ್ಕ ಸಾಧಿಸುತ್ತಿರುವ ಒಂದು ಕ್ಷಣ ಆಗಿರುತ್ತೆ. ನಾಲ್ಕನೇ ಸಂಕೇತ, ನಿಮ್ಮ ಶತ್ರುಗಳ ನಿಜ ಸ್ವರೂಪ ಅನ್ನೋದು ಹೊರಬರುತ್ತೆ. ಇಲ್ಲಿಯವರೆಗೆ ನಿಮ್ಮ ಮುಂದೆ ನಾಟಕ ಮಾಡಿದವರು ಈಗ ತಮ್ಮ ನಿಜ ಮುಖವನ್ನು ತೋರಿಸ್ತಾರೆ. ಇದು ನಿಮಗೆ ನೋವು ಕೊಡ್ಬೋದು, ಆದರೆ ಇದು ರಕ್ಷಣೆ, ಇದು ಶಿವಯ್ಯನ ಕೃಪೆ. ಐದನೇ ಸಂಕೇತ, ನಿಮ್ಮ ಆಲೋಚನೆಗಳು ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಹಿಂದೆ ಇದ್ದ ಹಾಗೆ ಪ್ರತಿಕ್ರಿಯಿಸೋದಿಲ್ಲ. ನೀವು ಮೌನವಾಗಿರ್ತೀರ, ಆದರೆ ಒಳಗೆ ಬಲವಾಗಿರ್ತೀರ. ಇದು ಸೋಲೆ ಅಲ್ಲ, ಇದು ಪರಿಪಕ್ವತೆ. ಆರನೇ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬಾಗಿಲು ತಟ್ಟುತ್ತೆ. ಅದು ಕೆಲಸವಾಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ಒಂದು ಮಹತ್ವದ ವ್ಯಕ್ತಿಯ ಆಗಮನ ಆಗಿರಬಹುದು. ಇದು ನಿಮ್ಮ ಜೀವನದ ತಿರುವು. ಮೇಷರಾಶಿಯವರೇ, ನೀವು ಈಗಿರುವ ಹಂತ ತುಂಬ ವಿಶೇಷ. ಇದು ಅಂತ್ಯವಲ್ಲ, ಇದು ಆರಂಭ. ನಿಮ್ಮ ಕಷ್ಟಗಳ ಅಂತ್ಯ, ನಿಮ್ಮ ಭಾಗ್ಯದ ಆರಂಭ. ಇಲ್ಲಿಯವರೆಗೆ ನೀವು ಹತ್ತಿದ್ದೀರಾ, ಇನ್ನು ಮುಂದೆ ನೀವು ನಗ್ತೀರಾ. ಇಲ್ಲಿಯವರೆಗೆ ನೀವು ಒಂಟಿಯಾಗಿದ್ದೀರಾ, ಇನ್ನು ಮುಂದೆ ಶಿವಯ್ಯ ನಿಮ್ಮ ಜೊತೆ ಇರ್ತಾನೆ. ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೇಳಿ, ಓಂ ನಮಃ ಶಿವಾಯ, ಸ್ವಾಮಿ ನನಗೆ ದಾರಿ ತೋರಿಸು ಅಂತ ನೀವು ನಂಬಿದರೆ ನಿಮ್ಮ ಜೀವನ 100% ಬದಲಾಗುತ್ತೆ. ಗಮನಿಸಿ, ಈ ರಹಸ್ಯವನ್ನು ಎಲ್ಲರಿಗೂ ಹೇಳ್ಬೇಡಿ. ಇದು ನಿಮ್ಮ ಆತ್ಮಕ್ಕೆ ಬಂದ ದೈವಿಕ ಸಂದೇಶ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ನೀವು ಅದೃಷ್ಟವಂತರು. ಶಿವಯ್ಯನ ಕೃಪೆ ಈಗ ನಿಮ್ಮ ಮೇಲೆ ಹರಿಯುತ್ತೆ. ಈ ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ನಿಮ್ಮ ಭಕ್ತಿಯನ್ನು ತೋರಿಸಿ. ಶಿವಯ್ಯ ನಿಮ್ಮ ಜೀವನವನ್ನು ಬೆಳಗಿಸ್ತಾನೆ. ಮೇಷರಾಶಿಯವರೇ, ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅದ್ಭುತ ಅನ್ನೋದು ನಡೆಯುತ್ತೆ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.